ಕೆಲವೊಂದ್ಸರಿ 50-100 ಕೋಟಿ ಹಾಕಿದ್ರು ಸಿನಿಮಾಗಳು ಗೆಲ್ಲೋದಿಲ್ಲ. ಆದರೆ ಈ ಸಿನಿಮಾ ಬಜೆಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಏನಕ್ಕೆ ಅಂತ ಅಂದರೆ, ನನಗೆ ಎಸ್ಪೆಷಲಿ ಕೋಸ್ಟಲ್ ನಮ್ಮ ಶೆಟ್ಟಿ ಗ್ಯಾಂಗ್ ಅಂದರೆ ಅಥವಾ ಆ ಕಡೆ ಅಂತ ಅಂದರೆ ಒಂದು ಚೂರು ಕಂಟೆಂಟು ನಿಮ್ಗೆ ಗೊತ್ತು. ಬೇಸಿಕಲಿ ಕೋಸ್ಟಲ್ ಅಂತ ಅಂದ್ರೆ ಅಲ್ಲಿ ಜನ ಹಂಗೇನೋ ಗೊತ್ತಿಲ್ಲ ನನಗೆ. ಸೊ ತುಂಬ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಈ ಸಿನಿಮಾ ನೋಡಿದಾಗ ಅಲ್ಲಿನ ಒಂದು ರೈಟಿಂಗ್ ಆಗಿರ್ಬೋದು, ಅಲ್ಲಿನ ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು, ಮತ್ತು ಬಹಳಷ್ಟು ಕಡಿಮೆ ಬಜೆಟಲ್ಲಿ ಈವನ್ ಮಲಯಾಳಂ ಇಂಡಸ್ಟ್ರಿ ಬಂದ್ಬಿಟ್ಟು ತುಂಬ ಹೆಸರಿರೋದು ಇಷ್ಟು ಚಿಕ್ಕ ರಾಜ್ಯದಲ್ಲಿ ಎಂತೆಂಥ ಪ್ರತಿಭೆಗಳು, ಎಂತೆಂಥ ಸಿನಿಮಾಗಳು ಅಲ್ಲಿ ಮಾಡ್ತಕ್ಕಂತಹ ಮೂವಿಗಳಲ್ಲಿ ನನಗೆ ನನ್ನ ಒಂದು ಪ್ರಕಾರ ಒಂದು 10 ಸಿನಿಮಾ ರಿಲೀಸ್ ಆದರೆ ಒಂದು 7-8 ಸೂಪರ್ ಹಿಟ್ ಆಗುತ್ತೆ ಅನ್ನೋ ಥರ ಒಂದು ಭಾವನೆ. ಸೊ ಏನಕ್ಕೆ ಅಂತಲೂ ಕೂಡ ರಾಜ್ಬಿ ಶೆಟ್ಟಿ ಅವರ ಕೆಲವೊಂದು ಇಂಟರ್ವ್ಯೂಗಳು ಕೂಡ ಹೇಳಿದರು. ಸೊ ಇಲ್ಲಿ ಬೇಕಾಗೋದು ಒಂದು ಸಪೋರ್ಟ್ ರೈಟರ್ಸ್ಗಳಿಗೆ. ಸೊ ರಕ್ಷಿತ್ ಶೆಟ್ಟಿ ಅವರು ಕೂಡ ಹೇಳಿದ್ರು ರೈಟರ್ಸ್ಗೆ ಪೇ ಮಾಡಬೇಕು, ಅವಾಗ ಒಳ್ಳೊಳ್ಳೆ ಕಂಟೆಂಟು ಕಥೆಗಳು ಬರುತ್ತೆ ಅಂತ. ಸೊ ಐ ಥಿಂಕ್ ಈ ಒಂದು ಸಿನಿಮಾ ಡೆಫಿನೆಟ್ಲಿ ಒಂದು ಲೆಸನ್ ಆಗಲಿ ಅಂತ ಅನ್ಸುತ್ತೆ ಇವಾಗಿರೋ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿಗೆ. ಬಟ್ ಈಗ ಸದ್ಯಕ್ಕೆ ಏನಿದೆ ಈ ಒಂದು ಸಿನಿಮಾ, ಬೇಸಿಕಲಿ ಸುಲೋಚನಾ ಫ್ರಮ್ ಸೋಮೇಶ್ವರ್ ಈ ಒಂದು ಕಥೆಯ ಒಂದು ಸಿನಿಮಾದ ಹೆಸರು ಬೇಸಿಕಲಿ. ಸೊ ಕಥೆ ಶುರುವಾಗೋದು ನಿಮ್ಗೆ ಆಲ್ರೆಡಿ ಟ್ರೈಲಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಘಟನೆ ಮೇಲ್ಗಡೆ ಒಬ್ಬರ ಮೇಲೆ ದೆವ್ವ ಬರುತ್ತೆ ಅನ್ನೋ ಥರ, ಅಥವಾ ದೆವ್ವ ಬಂದಾದ್ಮೇಲೆ ಏನಾಗುತ್ತೆ, ಅಥವಾ ಅಲ್ಲಿನ ಒಂದು ನಿಮ್ಗೆ ಗೊತ್ತಲ್ಲ ಸ್ವಲ್ಪ ಎಲ್ಲ ಎಕ್ಸಾಜುರೇಟ್ ಮಾಡ್ತಾರೆ, ಯಾವ ರೀತಿ ಒಂದು ಭಯದ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಐ ಥಿಂಕ್ ನಾವು ಸಣ್ಣವರಿದ್ದಾಗ ಕೂಡ ಯಾರಾದರೂ ಒಂದು ಚೂರು ಒಂದು ದೆವ್ವದ ಸ್ಟೋರಿಗಳು ಹೇಳಿದಾಗ ಅದ್ರ ಮೇಲೆ ಯಾವ ರೀತಿ ನಾವು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ, ಬೇಸಿಕಲಿ ಹೆಂಗೆ ರಿಯಾಕ್ಟ್ ಮಾಡ್ತೀವಿ. ಸೊ ಈ ಒಂದು ಹಾಸ್ಯದಿಂದ ಶುರುವಾದ ಒಂದು ಚಿಕ್ಕ ಸೀರಿಯಸ್ ವಿಚಾರ ಅಥವಾ ಒಂದು ಫನ್ನಿ ವಿಚಾರ ಅನಿಸುತ್ತೆ ದೆವ್ವದ ವಿಚಾರಗಳನ್ನ ಇವಾಗ ಕೇಳಿದಾಗ. ಬಟ್ ಅಲ್ಲಿನ ಮನಸ್ಥಿತಿಗಳು ತುಂಬ ಪ್ಯೂರ್ ಸೋಲ್ ಅಂತ ಅಂದಾಗ, ಅಲ್ಲಿನ ಊರಿನ ಜನಗಳು ಎಲ್ಲ ಸೇರಿದಾಗ ಸೊ ಅವರ ಒಂದು ರಿಯಾಕ್ಷನ್ ತುಂಬ ಡಿಫ್ರೆಂಟ್ ಅನಿಸುತ್ತೆ. ಬಿಕಾಸ್ ನಿಮಗೂ ಕೂಡ ನೆನಪು ಮಾಡುತ್ತೆ ಆ ಒಂದು ಟೈಮ್ನ, ನಿಮ್ಮ ಒಂದು ಹಳ್ಳಿಯ ನೆನಪು ಕೂಡ ಮಾಡುತ್ತೆ. ಸೊ ಇಲ್ಲಿ ಟ್ರೈಲರ್ ಹೇಳಿದಾಗೆ ಇರ್ತಕ್ಕಂಥ ಒಂದು ಹಾಸ್ಯಾಸ್ಪದ ಒಂದು ಹಾರರ್ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ, ಆದರೆ ತುಂಬ ಚೆನ್ನಾಗಿ ಇಲ್ಲಿನ ಒಂದು ಮೆಸೇಜ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದನ್ನು ಕೊನೆ ತನಕ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಇಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಮೇನ್ ಕ್ಲೈಮ್ಯಾಕ್ಸ್ ಅಂತ ಇದೆ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಕೂಡ ಅದ್ಭುತವಾಗಿದೆ, ಅದೇ ಮೇನ್ ಇಂಪಾರ್ಟೆಂಟು. ಬಟ್ ಸಿನಿಮಾ ಶುರುವಾದಾಗಿಂದ ಹಿಡಿದು ನಿಮಗೆ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಸ್ಟೋರಿ ನಿಮಗೆ ಒಂದು ಸೀನ್ ಸ್ಟಾರ್ಟ್ ಆದ ಕೂಡಲೇ ನಿಮಗೆ ಸ್ಟೋರಿ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಒಂಥರ ನಿಮಗೆ ಬಿಗಿನಿಂಗಲ್ಲೇ ಒಂದು ಪಾರ್ಟಿ ಮಾಡ್ತೀರಾ, ಆ ಸಿನಿಮಾದಲ್ಲೇ ಎಲ್ಲ ಫುಲ್ ಸೆಲೆಬ್ರೇಷನ್ಗಳು ನಡೀತಾ ಇರುತ್ತೆ. ಸಡನ್ ಆಗಿ ಒಂದು ಟ್ವಿಸ್ಟ್ ಬರುತ್ತೆ, ಸಡನ್ ಆಗಿ ಒಂದು ಬಟ್ ಪ್ರತಿಯೊಂದನ್ನು ಕೂಡ ಕಾಮಿಡಿ, ಭಯ ಎಲ್ಲ ಒಂದು ಜಾನರ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಸಿನಿಮಾ. ಬಟ್ ಎಂಜಾಯ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ತಾರೆ. ಸೊ ಇದು ನನ್ನ ಗ್ಯಾರಂಟಿ ಆಸ್ ಅ ವ್ಯೂವರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನು ಈ ಒಂದು ಸಿನಿಮಾದ ಪ್ರೆಸೆಂಟೇಷನ್ ಬಗ್ಗೆ ಬಂದರೆ, ಒಂದು ಕ್ವಾಲಿಟಿ ಬಗ್ಗೆ ಅಂದರೆ ಪ್ರತಿಯೊಂದು ಫ್ರೇಮ್ ನನಗೆ ಎಸ್ಪೆಷಲಿ ಈ ಒಂದು ಕೋಸ್ಟಲ್ ಸಿನಿಮಾಗಳಲ್ಲಿ ಅಥವಾ ನಮ್ಮ ಮಂಗಳೂರು ಸೈಡ್ನ ಅವರು ಮಾಡಿದಾಗ ಇಷ್ಟ ಆಗುವಂಥದ್ದು ಒಂದು ಸಿನಿಮಾಟೋಗ್ರಫಿ ಮತ್ತು ಕಲರ್ ಕರೆಕ್ಷನ್ನು ಅಥವಾ ಒಂದು ಪ್ರೆಸೆಂಟೇಷನ್, ಪ್ರತಿಯೊಂದು ಫ್ರೇಮು ಕೂಡ ನಿಮಗೆ ಒಂದು ಪಿಕ್ಚರ್ ಪರ್ಫೆಕ್ಟ್ ಅಂತಾರಲ್ಲ, ತೆಗೆದ್ಬಿಟ್ಟು ಒಂದು ಫ್ರೇಮ್ ಹಾಕ್ಸೋದು ಆ ಥರತ್ತೆ. ಸೊ ಇನ್ ಕೇಸ್ ನೀವು ಮೂವಿ ನೋಡಿದರೆ ಈ ಒಂದು ಕತ್ಲಲ್ಲಿ ತೆಗೆದಕ್ಕಂಥ ಒಂದು ಲೈಟಿಂಗ್ ಅಲ್ಲಿ ಅದ್ಭುತವಾದ ಸೀನ್ಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಟೋರಿ ಸೂಪರ್ ಆಗಿದೆ, ನೀವೊಂದು ಎಂಜಾಯ್ ಮಾಡಿ ಅಲ್ಲಿ ಏನಂತ ತಿಳ್ಕೋಬೇಕು ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಬಟ್ ಪ್ರೆಸೆಂಟೇಷನ್ ಬಗ್ಗೆ ಹೇಳ್ಬೇಕಾದ್ರೆ ಅಥವಾ ನೆಗೆಟಿವ್ಸ್ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ಸ್ ನನಗೆ ಸಿಕ್ಕೇ ಇಲ್ಲ. ಏನಕ್ಕೆ ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಒಂದು ಫಸ್ಟ್ ಹಾಫ್ ಚೆನ್ನಾಗಿರುತ್ತೆ, ಸೆಕೆಂಡ್ ಹಾಫಲ್ಲಿ ಮಿಸ್ ಆಗಿಬಿಡುತ್ತೆ, ಅಥವಾ ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ, ಫಸ್ಟ್ ಹಾಫಲ್ಲಿ ಸ್ಲೋ ಆಗಿರುತ್ತದೆ. ಸೊ ಈ ರೀತಿಯಾಗಿ ಅದನ್ನು ಹೊರತುಪಡಿಸಿ ನಿಮಗೆ ಮ್ಯೂಸಿಕ್ ಬಗ್ಗೆ, ಸಾಂಗು ತುಂಬ ಅದ್ಭುತವಾಗಿ ಆ ಒಂದು ಜಾಗಕ್ಕೆ ಸರಿಯಾಗಿರ್ತಕ್ಕಂಥ ಸಾಂಗ್ಗಳನ್ನ ಹೊಂದಿಸಿದ್ದಾರೆ. ಎಲ್ಲೂ ಕೂಡ ನಿಮಗೆ ಸಾಂಗು ಅನಾವಶ್ಯಕ ಅಥವಾ ಟೈಮ್ ಕನ್ಸ್ಯೂಮಿಂಗು ತುಂಬ ಡ್ರ್ಯಾಗ್ ಆಗ್ತಿದೆ ಅಂತ ಅನ್ಸೋದಿಲ್ಲ ಸಾಂಗ್ಗಳಿಂದ ಕೂಡ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಕೂಡ. ಸೊ ನನಗೆ ಅನಿಸ್ತಂಗೆ ಒಂದು ಕಣ್ಣಿಗೆ ಹಬ್ಬ ಈ ಒಂದು ಮೂವಿ. ನನಗೆ ಯಾವುದೇ ರೀತಿಯಾಗಿ ಒಂದು ಸಿನಿಮಾ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಹೋಗಿದ್ದು, ಬಿಕಾಸ್ ಮಾಡಬೇಕಾ ಈ ಮೂವಿಗೆ ಹೋಗ್ಬೇಕಂತನೂ ಕೂಡ ಇತ್ತು. ಬಟ್ ಐ ಥಿಂಕ್ JP ತುಮ್ನಾಡ್ ಅವ್ರು ಏನಿದ್ದಾರೆ, ನಮ್ಮ ಒಂದು ಸಪ್ತಸಾಗರದಾಚೆಯಲ್ಲಿ ನಮ್ಮ ರುಕ್ಮಿಣಿ ವಸಂತ್ ಅವ್ರನ್ನ ಮದುವೆ ಆದಂಥವ್ರು. ಸೊ ಅವರೇ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಆಲ್ರೆಡಿ ನೋಡಿದ್ರೆ, ಸೊ ಅವರೇ ಈ ಒಂದು ಸಿನಿಮಾದ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು. ಐ ಥಿಂಕ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡಿದ್ರೆ. ಐ ಥಿಂಕ್ ತುಂಬ ಯಂಗೆಸ್ಟ್ ಡೆಬ್ಯೂಟ್ ಅಂತ ನಾನು ಎಲ್ಲೋ ನೋಡಿದೆ, ಅದ್ಭುತವಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು. ಸೊ ಐ ಥಿಂಕ್ ಈ ಒಂದು ಸಿನಿಮಾದಿಂದ ಮತ್ತೊಬ್ಬ ಒಳ್ಳೆ ಡೈರೆಕ್ಟರು, ಒಂದು ಪ್ರಾಮಿಸಿಂಗ್ ಡೈರೆಕ್ಟರು, ಮತ್ತು ಮ್ಯೂಸಿಕ್ ಡೈರೆಕ್ಟರು, ಸಿನಿಮಾಟೋಗ್ರಾಫರ್, ಓವರ್ ಆಲ್ ಇನ್ನು ಕಾಸ್ಟ್ ಬಗ್ಗೆ ಹೇಳಂಗಿಲ್ಲ. ಏನಕ್ಕಪ್ಪ ಅಂತಂದರೆ ಇದಾಗಂತ ಎಲ್ಲ ಪಾತ್ರಗಳು ನಾವು ನೋಡಿರ್ತಕ್ಕಂಥದ್ದೇ, ಅವ್ರುಗಳೇ ಇದ್ದಾರೆ. ಇನ್ನು ಕೆಲವೊಂದು ಹೊಸ ಪಾತ್ರಗಳು, ಒಂದು ತಾಯಿ ಪಾರ್ಟ್ ಮಾಡಿದವರು, ತಂಗಿ ಪಾರ್ಟ್ ಮಾಡಿದವರು, ಮತ್ತು ಇನ್ನು ಬಹಳಷ್ಟು ಪಾತ್ರಗಳು ತುಂಬ ಇಲ್ಲಿ ನೆನಪಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ನನಗೆ ಫೇವ್ರೇಟು ನಮ್ಮ ರವಿ ಅಣ್ಣ ಆಯಿತಾ, ಮತ್ತು ನಮ್ಮ ಭಾವ ಇದರಲ್ಲಿ ಒಂದು ಸಾಂಗ್ ಇದೆ ಅದಕ್ಕೆ ಅಂತಲೇ ಎಷ್ಟು ಅದ್ಭುತವಾಗಿದೆ ಸಾಂಗು, ಮ್ಯೂಸಿಕ್ಕು, ಕ್ಯಾರೆಕ್ಟರ್
ತಕ್ಕ ಹಾಗೆ ಮತ್ತೆ ಇಲ್ಲಿ ಯಾವುದೇ ರೀತಿಯ ಒಂದು ಕಾಮಿಡಿ ಬಂದ್ಬಿಟ್ಟು ಫೋರ್ಸ್ಫುಲ್ ಆಗಿ ಆ್ಯಡ್ ಮಾಡಿಲ್ಲ, ಎಲ್ಲನೂ ಕೂಡ ಸಿಚುವೇಶನ್ ತಕ್ಕಂಗೆ ಕಾಮಿಡಿ ಬರ್ತಾ ಹೋಗ್ತಿರುತ್ತೆ. ಆ್ಯಂಡ್ ನನಗೆ ಒಂದು ಲೈನಲ್ಲಿ ಹೇಳಬೇಕಂದ್ರೆ ಈ ಒಂದು ಸಿನಿಮಾ ನೀವು ಬಿಗಿನಿಂಗ್ ಇಂದ ಹಿಡಿದು ಕೊನೆ ತನಕ ಕಂಪ್ಲೀಟ್ ಆಗಿ ಥರ ಎಂಜಾಯ್ ಮಾಡ್ತೀರಾ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ನಿಮಗೆ ಸ್ಲೋ ಅಂತ ಅನ್ನಲ್ಲ, ಆ ಒಂದು ಸೀರಿಯಸ್ನೆಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ನಾನು ಹೇಳ್ದಂಗೆ ಒಂದು ಕ್ಲೈಮ್ಯಾಕ್ಸ್ಗೆ ಬೇಕಾಗಿರ್ತಕ್ಕಂಥದ್ದು, ಬಟ್ ಅದನ್ನು ಕೂಡ ಅದಾದ್ಮೇಲೆ ಒಂದು ರೀಸನಿಂಗ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಜಗಳಗಳ ಅವಶ್ಯಕತೆ ಇದೆಯಾ, ಜಗಳನೇ ಅಲ್ಲ ಇಂಪಾರ್ಟೆಂಟು, ಬಂದಿರೋ ವಿಚಾರ ಏನು ಅದನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ಇಲ್ಲಿ ನೆಗೆಟಿವ್ ಪಾತ್ರಗಳನ್ನ ಇಟ್ಟಿರೋದನ್ನು ಕೂಡ ಸೊ ಅಷ್ಟೊಂದು ಜಾಸ್ತಿ ತೋರಿಸಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟೇ ಪ್ರಾಮುಖ್ಯತೆ ಅದಕ್ಕಿದೆ. ಬಟ್ ಓವರ್ ಆಲ್ ಆಗಿ ಒಂದು ಕಂಪ್ಲೀಟ್ ಫುಲ್ ಪ್ಯಾಕೇಜ್. ಸೊ ಇನ್ನು ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು, ಸಾರಿ ನಾನು ಹೇಳ್ತಾ ಇದ್ದೀನಿ. ಸೊ ರಾಜ್ ಬಿ ಶೆಟ್ಟಿ ಅವರು ಬಂದಾಗ ನಾನು ಅನ್ಸುತ್ತೆ ಏನಕ್ಕೆ ಅವ್ರ ಪ್ರೀವಿಯಸ್ ಸಿನಿಮಾಗಳು ನೋಡ್ಬಿಟ್ಟು ಅರೆ ಈ ಒಂದು ಕ್ಯಾರೆಕ್ಟರ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಬಟ್ ಅಮೇಝಿಂಗ್ ಆಗಿ ಆಕ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ಅದ್ಭುತವಾದ ಕೆಲಸನ ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾ ನೋಡ್ಬೇಕಾ 100% ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬನ್ನಿ, ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇವಾಗ ಅಪ್ಪಿತಪ್ಪಿ ಇದು ಸಿನಿಮಾ ಪ್ರಮೋಷನ್ ಅದು ಇದು ಅಂತ ಅನ್ಸಿದ್ರೆ ನಿಮಗೆ ಡೆಫಿನೆಟ್ಲಿ ನೀವಂತೂ ಜಡ್ಜು, ನಮಗಿಂತ ಎಲ್ಲರಿಗಿಂತ ಜಡ್ಜ್ ಬಂದ್ಬಿಟ್ಟು ವ್ಯೂವರ್ಸು. ಆ್ಯಂಡ್ ಸಿನಿಮಾ ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕಷ್ಟೇ, ಸಿನಿಮಾ ಮತ್ತು ಊಟ ಎಲ್ರಿಗೂ ಇಷ್ಟ ಆಗಬೇಕಂತಿಲ್ಲ. ಹಾಗೆ ಸೊ ನನಗೆ ಇಷ್ಟ ಆಗಿದ್ದು ನನಗೆ ಅನ್ಸಿದಾಗ ನೀವು ಕೂಡ ಅನ್ಸಿರ್ಬೋದು. ಡೆಫಿನೆಟ್ಲಿ ಅನ್ಸಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಆಲ್ರೆಡಿ ಸಿನಿಮಾ ನೋಡಿದ್ರೆ, ಸೊ ಇನ್ನು ನೋಡಿಲ್ಲರೂ ಆರಾಮಾಗಿ ಹೋಗಿ ನೋಡಿ. ನನಗೆ ಅನ್ಸಿದಂಗೆ ಇತ್ತೀಚೆಗೆ ಬಂದಿರತಕ್ಕಂಥ ಬಹಳಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರು ಕೂಡ ಈ ಒಂದು ಕಂಪ್ಲೀಟ್ ಪರ್ಫೆಕ್ಟ್ ಆಗಿರತಕ್ಕಂಥ ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂತೀನಿ. ನನಗೆ ಅನ್ಸಿದಂಗೆ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಲಿ, ಬಿಕಾಸ್ ಅದಕ್ಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಈ ಒಂದು ಹಿಟ್ ಬಹಳಷ್ಟು ಅವಶ್ಯಕ ಅಂತ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಬರೀ ಸಾವಿರಾರು ಕೋಟಿ ಅಥವಾ 50 ಕೋಟಿ 100 ಕೋಟಿ ಹಾಕಿದ್ರೆ ಅಲ್ಲ, ಈ ಒಂದು ಕಡಿಮೆ ಬಜೆಟ್ ಅಲ್ಲಿ ಕೂಡ ಅದ್ಭುತವಾದ ಸಿನಿಮಾಗಳನ್ನ ಮಾಡಬಹುದು ಅನ್ನೋದನ್ನ ಸೊ ನಮ್ ಕೋಸ್ಟಲ್ ಸೈಡಲ್ಲಿ ಜಾಸ್ತಿ ತೋರಿಸಿದ್ದು ಮತ್ತೆ ಒಮ್ಮೆ ಪ್ರೂವ್ ಆಗ್ತಾ ಇದೆ. ಹೋಗಿ ಸಿನಿಮಾನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಸೊ ಈ ಒಂದು ಇದೇ ರೀತಿಯ ರಿವ್ಯೂಸ್ಗಳನ್ನ ರೆಗ್ಯುಲರ್ ತರ್ತಾ ಇರ್ತೀನಿ. ನಿಮ್ಗೆ ಆಲ್ರೆಡಿ ನೋಡ್ತಾ ಇದ್ರೆ ಕಂಟಿನ್ಯೂಸ್ ವಿಡಿಯೋಸ್ಗಳು ಬರ್ತಾ ಇದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಸಿನಿಮಾ ಬಗ್ಗೆ ಏನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.